ದೇಶದ ಅಭಿವೃದ್ಧಿ, ಆಚಾರ ವಿಚಾರ, ಉದ್ಯೋಗ, ಶಿಕ್ಷಣ, ಜಲ, ನೆಲ, ಸೈನ್ಯ, ಕಾನೂನು ಪಾಲನೆ, ಧರ್ಮ, ಭಾಷೆ ಎಲ್ಲದರ ಮೇಲೂ ಹಿಡಿತ ಸಾಧಿಸುವ ಹಕ್ಕಿರುವುದು ಆ ದೇಶದ ಸಂಸತ್ತಿಗೆ. ಅಂತಹ ಸಂಸತ್ ಭವನ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಗಳ ಮೇಧಾವಿತನ ಎಷ್ಟಿರಬೇಕು ಅಲ್ವೇ? ದೇಶ ವಿದೇಶಗಳಲ್ಲಿ ಅದೆಷ್ಟೋ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ ಸರ್ ಎಂ ವಿಶ್ವೇಶ್ವರಯ್ಯರಂತಹ ಮೇಧಾವಿಗಳೇ ಬೇಕಾಗುತ್ತದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ಎಲ್ಲ ಸಂಸತ್ ಅಧಿವೇಶನಗಳು ಬ್ರಿಟಿಷ್ ಕಾಲದ ರೌಂಡ್ ಶೇಪ್ನಲ್ಲಿರುವ ಸಂಸತ್ ಭವನದಲ್ಲೇ ನಡೆಯುತ್ತಿದ್ದು ಮುಂದಿನ ಪೀಳಿಗೆಗೆ ಸಾಕಾಗುವುದಿಲ್ಲ ಅಂತ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ನೂತನ ಸಂಸತ್ ಭವನ ಕಟ್ಟಿಸಿದ್ದರು. ನೂತನವಾಗಿ ನಿರ್ಮಾಣಗೊಂಡ ತ್ರಿಕೋನಾಕಾರದ ಸಂಸತ್ ಭವನ ನಿರ್ಮಾಣದಲ್ಲಿ ಕರ್ನಾಟಕ ರಾಜ್ಯದ, ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದ ಇಂಜಿನಿಯರ್ ಒಬ್ಬರಿದ್ದಾರೆ ನೋಡಿ. ಇವರ ಹೆಸರು ಅನಿಲ್ ಅಂಗಡಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರ್ ಪದವಿಯನ್ನ 2012ರಿಂದ 2016ರವರೆಗೂ ಪಡೆದರು. ಮೂಲತಃ ಗದಗ ಜಿಲ್ಲೆಯ ಅನಿಲ್ ಅಂಗಡಿ ನೂತನ ಸಂಸತ್ ಭವನದ ಒಳವಿನ್ಯಾಸದ ಪ್ರಾಜೆಕ್ಟ್ ಸೀನಿಯರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿ ದೇಶದ ಶಕ್ತಿ ಕೇಂದ್ರ ನಿರ್ಮಾಣದಲ್ಲೊಬ್ಬರಾಗಿದ್ದಾರೆ. ದೇಶದ ಶಕ್ತಿ ಕೇಂದ್ರ ನಿರ್ಮಾಣದಲ್ಲಿ ಭಾಗಿಯಾಗಿ ಯಶಸ್ವಿ ಇಂಜಿನಿಯರ್ ಎನಿಸಿಕೊಂಡ ಅನಿಲ್ ಅಂಗಡಿಯನ್ನ ನಾಗಾರ್ಜುನ ಕಾಲೇಜು ಸಿಬ್ಬಂದಿ ಇಂದು ಕಾಲೇಜಿಗೆ ಕರೆಸಿ ಸನ್ಮಾನಿಸಿ ಭವಿಷ್ಯದ ವಿದ್ಯಾರ್ಥಿಗಳೊಂದಿಗೆ ಮಿಲನ ಕಾರ್ಯಕ್ರಮ ನಡೆಸಿದರು. ಈ ವೇಳೆ ಅನಿಲ್ ಅಂಗಡಿ ಮಾತನಾಡಿ, ಈಗ ನಿರ್ಮಾಣ ಮಾಡಿರುವ ನೂತನ ಸಂಸತ್ ಭವನ ಮುಂದಿನ 100 ವರ್ಷಗಳವರೆಗೂ ನಡೆಯಬಹುದಾದ ಎಲ್ಲ ಅಧಿವೇಶನ ನಿರ್ವಹಣೆಗೆ ಆಗುವಷ್ಟು ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. 4 ಅಂತಸ್ತಿನ ಈ ಕಟ್ಟಡದಲ್ಲಿ ಸಂಸತ್ ಅಧಿವೇಶನ ಮತ್ತು ರಾಜ್ಯಸಭಾ ಅಧಿವೇಶನ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ. ಒಳಗಡೆ ವಿನ್ಯಾಸಗೊಳಿಸಿರುವ ಎಲ್ಲಾ ಆಸನಗಳು ಡಿಸೈನ್ ಮೆಟೀರಿಯಲ್ ಇಂಡಿಯನ್ ವುಡ್ ಬಳಸಿ ನಿರ್ಮಿಸಲಾಗಿದೆ. ಸಿವಿಲ್ ಇಂಜಿನಿಯರ್ಗಳಿಗೆ ಭಾರತದಲ್ಲಿ ಮತ್ತಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ. ಹಾಗೆಯೇ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೂ ಭವಿಷ್ಯ ಇದೆ ಎಂದು ಸಲಹೆ ನೀಡಿದರು. ಅನಿಲ್ ಅಂಗಡಿ ಅಂತಂದು ನಮ್ಮ ಪ್ರಾಪರ್ ಗದಗ ಡಿಸ್ಟ್ರಿಕ್ಟ್ ಮುಂಡರಗಿಯಿಂದ ಇದೇ ಕಾಲೇಜ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ನಾನು ಇಲ್ಲೇ ಓದಿದ್ದು. ನಾನು ನಾರ್ಮಲ್ 2012ರಿಂದ 16 ನನಗೆ ಈ ಕಾಲೇಜಿಂದ ನನಗೆ ಈ ಥರ ಆಪರ್ಚುನಿಟಿ ಸಿಕ್ತು. ಈಗ ನಿಮ್ಮ ಡೆಸಿಗ್ನೇಷನ್ ಏನಿತ್ತು? ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀನಿ. ಇಂಟೀರಿಯರ್ ಕೆಲಸ ಆಯಿತು. ಏನು ಕಂಪನಿ ಹೆಸರು? ನಾನು ಮರ್ಸ್ ಆ್ಯಂಡ್ ಅಸೋಸಿಯೇಟ್ಸ್ ಅಂತಂದು ಮುಂಬೈ ಕಂಪ್ನಿ. ಇದರಲ್ಲಿ ನಮಗೆ ಓನ್ಲಿ ಇಂಟೀರಿಯರ್ ಮಾಡೋಕ್ಕೆ ಹೇಳಿದ್ರು. ನಾವು ಒಂದೂವರೆ ವರ್ಷದಲ್ಲಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಅನ್ನೋಕ್ಕೆ ಅಂದರೆ ಇದು ಅಂದರೆ ನಮ್ಮ ಪ್ರತಿಯೊಂದು ಅಲ್ಲಿ ಬೇರೆ ಸಪ್ರೇಟ್ ನ್ಯೂ ಇರೋದು. ಇದುವರೆಗೆ ಯಾವುದೋ ಪಾರ್ಲಿಮೆಂಟಲ್ಲಿ ಬೇರೆ ಪ್ರಾಜೆಕ್ಟ್ ಕಂಪೇರ್ ಮಾಡಿದರೆ ಎಲ್ಲ ರಿಪೀಟೆಡ್ ಯಾವುದೂ ಇದಿಲ್ಲ. ಇದು ಎಲ್ಲರೂ ಅಟ್ ಎ ಟೈಮ್ ಹೊಸದಾಗಿ ಮಾಡ್ತಾರೆ. ಅಂದರೆ ಅದು ಡಿಸೈನ್ ಅದು ಮುಂಚೆ ಥರದ್ದು ಇದ್ದಿಲ್ಲ. ಹೀಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಜಾಸ್ತಿ ಇದ್ದು ಮತ್ತು ನಮಗೆ ಟಾರ್ಗೆಟ್ ಭಾಳ ಕಡಿಮೆ ಕೊಟ್ಟಿದ್ರು. ಇಷ್ಟು ಈ ಪೀರಿಯಡಲ್ಲಿ 2 ವರ್ಷದಲ್ಲಿ ನಾನು ಮುಗಿಸ್ಬೇಕಾಗಿತ್ತು ಅಂತ. ಇಂದು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆದ ಮಿಲನ ಕಾರ್ಯಕ್ರಮದಲ್ಲಿ ಅನಿಲ್ ಅಂಗಡಿ ಮತ್ತು ಇದೇ ಕಾಲೇಜಿನಲ್ಲಿ ಓದಿ ಕ್ಯಾಪ್ ಗೇಮಿನ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿರುವ ಸೌಮ್ಯರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಜಿಕೆ ಗೋಪಾಲಕೃಷ್ಣ, ಪ್ರಾಂಶುಪಾಲ ರವಿಶಂಕರ್ ಹಾಜರಿದ್ದು ಗೌರವ ಸಮರ್ಪಿಸಿದರು. ಹಳೆಯ ವಿದ್ಯಾರ್ಥಿಗಳು ಯಾವುದೇ ಸಂಸ್ಥೆಯ ಬೆಳವಣಿಗೆಗೆ ಅವರು ಬುನಾದಿಯಾಗಿರ್ತಾರೆ. ಮತ್ತು ಅವರು ನಿಜ ಜೀವನ ಮತ್ತು ವೃತ್ತಿ ಜೀವನ ಎರಡನ್ನೂ ನೋಡಿರ್ತಾರೆ. ಸೊ ಆ ಸಮತೋಲನೆ ಮಾಡಬೇಕಾಗಿರ್ತಕ್ಕಂಥ ಕಲೆಯನ್ನು ಕಲ್ತಿರ್ತಾರೆ. ಆ ವಿಚಾರವಾಗಿ ಈಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಒಂದು ರೀತಿ ಇವರ ಮೂಲಕ ತಲುಪಬೇಕು ಅನ್ನೋ ಉದ್ದೇಶ ಇರುತ್ತೆ. ಮತ್ತು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಅವರಿಗೆ ತಿಳಿಯಲಿಕ್ಕೆ ನಮಗೂ ಒಂದು ಸ್ವಲ್ಪ ಆನಂದ ಆಗುತ್ತೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.